ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಹರ್ಷದ್. ನೀವು ನೋಡ್ತಾ ಇದ್ರಿ ಅರೂರ್ ಫಾರ್ ಪೆಟ್ರೋಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಅಂದಹಾಗೆ ನಾವು ಇರುವಂತದ್ದು ಬೆಂಗಳೂರು ಕೃಷಿ ಮೇಳ. ಎಸ್, ಇವತ್ತು, ನಾಳೆ ಮತ್ತೆ ನಿನ್ನೆ ಈ 3 ದಿವಸ ತುಂಬಾ ಚಂದವಾಗಿ ನಡೆಯುವಂತ ಕೃಷಿ ಮೇಳ ಇದು. ಸ್ನೇಹಿತರೆ, ಇವತ್ತು 2ನೇ ದಿನ ನಮ್ಮ GKVKಯಲ್ಲಿ ನಡೆದಿರ್ತಕ್ಕಂಥ ಕೃಷಿ ಮೇಳಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ಕಾರಣ ಇಷ್ಟೇ, ನಿಮಗೆ ಈ ಪ್ರದರ್ಶನವನ್ನ ತೋರಿಸ್ಕೊಡ್ಬೇಕು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲಾ ಜಾತಿಯ ಕುರಿ, ಮೇಕೆ, ಹಸು, ಕೋಣದಿಂದ ಹಿಡಿದು ಕೋಳಿಯಿಂದ ಹಿಡಿದು ಪ್ರತಿಯೊಂದು ಬಂದಿದ್ದಾವೆ. ಇಲ್ಲಿ ನೋಡ್ರಿ, ವಿಭಿನ್ನ ತಳಿಯ ಕುರಿಗಳು ಕೂಡ ಇಲ್ಲಿ ಕಾಣ್ತಾ ಇದ್ದೀವಿ. ಸ್ನೇಹಿತರೆ, ಈ ತರ ನಾವು ಹೊಸೊಬ್ಬರಾಗಿ ಕೃಷಿ ಮೇಳಕ್ಕೆ ಹೋಗಿ ಪರಿಚಯ ನೋಡಿದಾಗ ಇವೆಲ್ಲ ಪರಿಚಯ ನಮ್ಗೆ ಆಗ್ತದೆ. ನಾವೇನ್ ಸಾಕ್ಬೋದು, ಎಂಥ ತಳಿಯನ್ನ ನಾವು ಇಟ್ಕೊಂಡ್ರೆ ಹೇಗೆ, ಎಷ್ಟು ನಾವು ಆದಾಯವನ್ನು ಗಳಿಸ್ಬೋದು, ಇವೆಲ್ಲ ವಿಚಾರ ಇಲ್ಲಿ ಕಾಣ್ಬೋದು. ಸ್ನೇಹಿತರೆ, ಇನ್ನೂ ಸುಮಾರು 20 ನಿಮಿಷಕ್ಕಿಂತ ಅಧಿಕವಾಗಿ ಈ ವಿಡಿಯೋದಲ್ಲಿ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ. ನೋಡಿ, ಹಳ್ಳಿಕಾರ್. ಸ್ನೇಹಿತರೆ, ಇವರೆಲ್ಲರೂ ಕೂಡ ನಾವೇನು ಅನ್ಕೊಂಡಿದೀವಿ ಅನ್ಎಜುಕೇಟೆಡ್ ಅಂತ ನಾವು ಅನ್ಕೋತೀವಿ. ಎಲ್ಲರೂ ಕೂಡ MA B.Ed ಹೀಗೆ ಒಂದೊಂದು ವಿಚಾರದಲ್ಲಿ ಒಂದು ತುಂಬಾ ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥವ್ರು ಇವರೆಲ್ಲರೂ ಕೂಡ. ಹಾಗಾಗಿ ಇವತ್ತು ನಾನು ಮತ್ತೆ ನಮ್ಮ ಅಳಿಯ ಅಸ್ಲಾಂ ಇಬ್ಬರ ಜೊತೆಗೂಡಿ ಈ ವಿಡಿಯೋವನ್ನ ನಿಮ್ಗೋಸ್ಕರ ತಯಾರು ಮಾಡಿದ್ದೀವಿ. ಬನ್ನಿ ನೋಡೋಣ. ನೇರವಾಗಿ ರೈತರ ಹತ್ರನೂ ನಾವು ಮಾತಾಡೋಣ. ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ರೈತರು ಅನ್ನೋಂಥದ್ದು ನೀವು ನೋಡ್ಬೇಕು, ಕೇಳ್ಬೇಕು. ಸ್ಕಿಪ್ ಮಾಡಬೇಡಿ, ನೋಡಿ ಮಾತಾಡ. ಸರ್ ನಮಸ್ತೆ. ನಾವು ಅರವರ್ಪ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ಈ ನಿಮ್ಮ ಹಳ್ಳಿಕಾರು ಈ ತಳಿಗಳ ಬಗ್ಗೆ, ಸ್ವಲ್ಪ ಹಸುಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಜರ್ಸಿ, ಗೀರು, ಜವಾರಿ ತಳಿಗಳು ಮತ್ತೆ ಹೈಬ್ರಿಡ್ ತಳಿಗಳ ಬಗ್ಗೆ, ಮತ್ತೆ ನಿಮ್ಮ ಹತ್ರ ಯಾವ ಹಸು ಸಾಕಿದಿರಾ, ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ, ಇದ್ರ ಬಗ್ಗೆ ವಿಶೇಷವಾಗಿ ಮಾಹಿತಿ ನೀಡ್ತೀರಾ ಅಂತ ತಮ್ಮ ಹೆಸರು ಮತ್ತೆ ಹೆಸರು ತಿಳಿಸೋದ್ರ ಮೂಲಕ ಪರಿಚಯ ಮಾಡ್ಕೊಂಡು ನಿಮ್ಮ ಮಾಹಿತಿ ನೀಡಿ. ನಮ್ಮ ಹೆಸರು ಎ ಮಹೇಶ್ ಅಂದ್ಬಿಟ್ಟು, ಹಳ್ಳಿ ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆಯವರು. ನಾವು ಮೂಲತಃ ರೈತಾಪಿ ವರ್ಗದವರು. ನಮ್ಮ ಜೊತೆಲಿ ಈಗ ಸುರೇಶ್ ಅಣ್ಣವ್ರು ಇದ್ದಾರೆ, ಮತ್ತೆ ಮೆಡಲ್ ಸುರೇಶ್ ಇದ್ದಾರೆ, ಮತ್ತೆ ಆನಂದ್ ಅನ್ನೋರು ಇದ್ದಾರೆ, ಇಬ್ಬರು ಅಶ್ವಥ್ ಅನ್ನೋರು ಇದ್ದಾರೆ. ಎಲ್ಲ ರೈತ ಬಾಂಧವರು 2024 ಕೃಷಿ ಮೇಳದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಯಾಕಂದ್ರೆ ಇದು ರೈತರ ಕಾರ್ಯಕ್ರಮ, ಸರ್ಕಾರದಿಂದ ಆಯೋಜನೆ ಮಾಡಿರೋ ಕಾರ್ಯಕ್ರಮ. ಯಾಕಂದ್ರೆ ರೈತರಿಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮ ಇದು. ನಾವೇನು ಬೇರೆ ರೀತಿ ಬಂದಿಲ್ಲ, ರೈತರಾಗಿ ಬಂದಿರೋದು. ಯಾಕಂದ್ರೆ ನಮ್ದು ಹಳ್ಳಿಕಾರ್ ಓರಿಗಳಿದೆ. ಇದು ಕೆಲಸ ಎತ್ತುಗಳು 4 ಕಲ್ಲು. ಇದ್ರ ಮೂಲ ಬೆಲೆ ಬಂದ್ಬಿಟ್ಟು 1.75 ಆಗಿದೆ. ಇದು ಮೂಲತಃ ಕೆಲಸ ಮಾಡ್ಲಿಕ್ಕೆ ನಾವು ಮಾಡ್ತಾ ಇರೋದು. ಮತ್ತೆ ನಾವು ಸಾವಯವ ಗೊಬ್ಬರ ತಯಾರು ಮಾಡಲಿಕ್ಕೆ, ಜೀವಾಮೃತ ಪಂಚಗವ್ಯ ಮಾಡ್ಲಿಕ್ಕೆ ಬಳಸ್ತಾ ಇದ್ದೇವೆ. ಇದೇ ರೀತಿ ಹಳ್ಳಿಕಾರ್ ಜೊತೆಲಿ ನಮ್ಮ ಅಮೃತ್ ಮಹಲ್ ಆಗಿರ್ಬೋದು, ಗೀರ್ ಆಗಿರ್ಬೋದು, ಸಾಯಿವಾಲ್ ಆಗಿರ್ಬೋದು, ಪುಂಗ್ನೂರು, ಮಲ್ನಾಡ್ ಗಿಡ್ಡು, ಗಂಗಾತೀರ, ಈ ರೀತಿ ಅನೇಕ ತಳಿಗಳಿದೆ. ನಮ್ಮ ರೈತರಿಗೆ ಬೆನ್ನೆಲುಬಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಯಾಕಂದ್ರೆ ದೇಶೀಯ ಹಸುವಿನ ಗೊಬ್ಬರ ಮತ್ತು ಗಂಜಲ ಬಳಸೋದ್ರಿಂದ ನಮ್ಮ ಭೂಮಿ ಸಾವಯವ ಇಂಗಾಲ ಹೆಚ್ಚಾಗ್ತಾ ಇದೆ. ಹಾಗಾಗಿ ವಿಷಮುಕ್ತ ಆಹಾರವನ್ನು ಕೊಡ್ಲಿಕ್ಕೆ ದೇಶೀಯ ಹಸು ಕಾರಣ ಆಗುತ್ತೆ. ಏನು ಹಸಿರು ಕ್ರಾಂತಿಯ ಪರಿಣಾಮವಾಗಿ ಈಗ ನಾವು ರಸಗೊಬ್ಬರ ಬಳಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಭಾರತದ ರೈತರು ದೇಶೀಯ ಹಸುವಿನ ಗೊಬ್ಬರ ಬಳಸುವ ಮುಖಾಂತರ ಗೋ ಆಧಾರಿತ ಕೃಷಿ ಮಾಡಬೇಕು. ಆಗ ವಿಷಮುಕ್ತ ಆಹಾರವನ್ನ ಈ ದೇಶದ ಜನತೆಗೆ ಕೊಡಬೇಕು. ಮತ್ತೆ ನಮ್ಮ ಹಳ್ಳಿಕಾರ್ ಬಗ್ಗೆ ಹೇಳೋದಾದ್ರೆ, ನಮ್ಮ ಹಳ್ಳಿಕಾರ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ತಳಿ. ಈ ತಳಿಯನ್ನ ಅನೇಕ ಮಹಾರಾಜರು ಬಳಸಿದ್ದಾರೆ. ಉದಾಹರಣೆಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಗೋ ಮೇಯಿಸುವ ಮುಖಾಂತರ ಒಂದು ಧರ್ಮ ಸಂಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಹರಪ್ಪ ನಾಗರಿಕತೆಯಲ್ಲಿ ನಮಗೆ ಏನು 1853ರಲ್ಲಿ ನಮ್ಮ ಕುರುಹು ಸಿಗುತ್ತೆ, ಅದರಲ್ಲಿ ಎತ್ತುಗಳ ಕುರುಹು ಸಿಗುತ್ತೆ. ಅಲ್ಲಿ ಹಳ್ಳಿಕಾರು ಇದೆ ಅಂತ ಊಹೆ ನಾನು ಮಾಡ್ತೀನಿ. ಅದೇ ರೀತಿ ನಮ್ಮ ಬೆಂಗಳೂರು ಕಟ್ಟಿದಾಗ, ಕೆಂಪೇಗೌಡರು ಬೆಂಗಳೂರಿಗೆ ಬಂದಾಗ ಹಳ್ಳಿಕಾರ್ ಎತ್ತುಗಳ ಮುಖಾಂತರ, ಬಂಡಿ ಮುಖಾಂತರ ಬಂದು ಬೆಂಗಳೂರನ್ನ ಸ್ಥಾಪನೆ ಮಾಡ್ತಾರೆ. ಆನಂತರ 1670ರಲ್ಲಿ ನಮ್ಮ ಮೈಸೂರು ಮಹಾರಾಜರಾಗಿರ್ತಕ್ಕಂಥ ಚಿಕ್ಕದೇವರಾಜ ಒಡೆಯರ್ ಅವರು ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ಅದ್ರ ಜೊತೆಯಲ್ಲಿ ಬಣ್ಣೂರು ತಳಿಯನ್ನ ಉಳಿಸ್ಲಿಕ್ಕೆ ನಮ್ಮ ಬೆಂಗಳೂರು ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಹೆಚ್ಚಿಗೆ ಒತ್ಕೊಂಡು ಕೊಟ್ಟು, ಮಾಗಡಿ ರೋಡಲ್ಲಿ ಇರ್ತಕ್ಕಂಥ ಉಯ್ಯಾಲಿ ಕೊಯ್ಲು ಇದೆಯಲ್ಲ, ಅಲ್ಲಿ ಅಮೃತ್ ಮಹಲ್ ಮತ್ತು ಹಳ್ಳಿಕಾರ್ ಕಾವಲಾಗಿ ಗೋಬೀಳ್ಗಳಾಗಿ ಕೊಡ್ತಾರೆ. ಮತ್ತೆ ನಮ್ಮ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ತಳಿಯನ್ನ ಮರಾಠ ರಾಜರು ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ಕೊಂಬುಗಳಿಗೆ ಪಂಜನ್ ಕಟ್ಟಿ ಪೇಶ್ವೆಗಳ ಮರಾಠ ರಾಜ್ಯರ ಮೇಲೆ ದಾಳಿಯನ್ನು ಮಾಡಿ ಶತ್ರುವನ್ನ ಧ್ವಂಸ ಮಾಡಕ್ ಬಳಸ್ಕೊಂತಾರೆ. ಮತ್ತೆ ಈ ಹಳ್ಳಿಕಾರ್ ಬಗ್ಗೆ ಬ್ರಿಟಿಷರು ತುಂಬಾ ಕಣ್ಣಾಕಿರ್ತಾರೆ. ಇದನ್ನ ತಗೊಂಡೋಗಿ ಅಲ್ಲಿ ಬೀಡ್ ಮಾಡ್ಬೇಕು, ಇದು ಕರ್ನಾಟಕದಲ್ಲಿ ನಾಶ ಮಾಡ್ಬೇಕು ಅಂದ್ಬಿಟ್ಟು. ಆಗ ಮೈಸೂರು ರಾಜರು ಒತ್ಕೊಟ್ಟು ಮೈಸೂರು ಅರಮನೆಯಲ್ಲಿ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ಜೊತೆಯಲ್ಲಿ ಬೆನ್ನೂರು ಕುರಿಯನ್ನ ಉಳಿಸಿ ಬೆಳೆಸಿದ್ದಾರೆ. ಮಹಾರಾಜರ ಕೊಡುಗೆಯಿಂದಾಗಿ ಇವತ್ತು ನಾವು ಎಲ್ಲರೂ ಸೇರಿ ರೈತರು ಬೆಳೆಸ್ತಿರೋದು. ಮಹಾರಾಜರೇನಾದ್ರು ಆವತ್ತಿನ ದಿನಗಳಲ್ಲಿ ಕಡೆಗಣಿಸಿದ್ರೆ ಬ್ರಿಟಿಷರು ಸಂಪೂರ್ಣವಾಗಿ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ತಳಿಯನ್ನ ವಿನಾಶ ಮಾಡಿ ಕಸಾಯಿಖಾನೆಗೆ ಅವ್ರ ಮಾಂಸಕ್ಕೋಸ್ಕರ ತಗೊಂಡೋಗಿ ಅಲ್ಲಿ ಬೇರೆ ರೀತಿ ಬೀಡು ಸಾಕಾಣಿಕೆ ಮಾಡಿ ನಮ್ಮ ವಿದೇಶಿ ತಳಿ ಅಂತ ಹಳ್ಳಿಕಾರ್ಗೆ ಹೆಸರು ಕೊಡ್ತಾ ಇದ್ರು. ಆದ್ರೆ ನಮ್ಮ ಮೈಸೂರಿನ ಮಹಾರಾಜರು ತಾಕತ್ತಾಗಿ ನಿಂತ್ಕೊಂಡು
ಇದು ಮುಂದಿನ ಪೀಳಿಗೆ ಉಳಿಸ್ಬೇಕಾಗಿ ಅವರು ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ನ ಉಳಿಸಿದ್ದಾರೆ. ಇದು ನಿಜವಾದ ಇತಿಹಾಸ. ಯಾಕಂದ್ರೆ ನಾನು ಇತಿಹಾಸದ ವಿಭಾಗದ ವಿದ್ಯಾರ್ಥಿಯಾಗಿ MA ಇತಿಹಾಸ ಮಾಡಿ ನಾನು ಸಾಕಷ್ಟು ಪುಸ್ತಕದಲ್ಲಿ ಓದಿದ್ದೀನಿ. ಯಾಕಂದ್ರೆ ಏನೇನು ಮಾತಾಡೋದು ತಪ್ಪಾಗುತ್ತೆ. ಇದ್ರ ಕೊಡುಗೆ ಹಲವಾರು ಮಹಾರಾಜರು, ಕೆಂಪೇಗೌಡರಾಗಿರ್ಬೋದು, ಮಹಾರಾಜರು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಹೈದರಾಲಿ ಆಗಿರ್ಬೋದು, ಸಾಕಷ್ಟು ರೈತರು ಮಹಾರಾಜರು ಸಾಕಾಣಿಕೆ ಮಾಡಿ ಉಳಿಸಿದರೆ ತಳಿನ. ಹಾಗಾಗಿ ಇವತ್ತು ತಳಿ ನಿಂತ್ಕೊಂಡಿದೆ. ಇವತ್ತು ದಿವಸ ನಾವು ಮುಂದಿನ ಪೀಳಿಗೆ ಉಳಿಸ್ಬೇಕಾಗಿದೆ. ಉಳಿಸುವಂತ ನಿಟ್ಟಿನಲ್ಲಿ ಎಲ್ಲ ರೈತಾಪಿ ವರ್ಗದವರು ಹೆಚ್ಚು ಹಳ್ಳಿಕಾರ್ ಉಳಿಸ್ಬೇಕು, ಹಳ್ಳಿಕಾರ್ ಬೆಳೆಸಬೇಕು. ಜೈ ಜವಾನ್, ಜೈ ಕಿಸಾನ್, ಜೈ ಹಳ್ಳಿಕಾರ್. ಥ್ಯಾಂಕ್ ಯು ಸರ್. ನಮ್ದು ಮೊಬೈಲ್ ನಂಬರ್ ಬಂದ್ಬಿಟ್ಟು A ಮಹೇಶ್ ಅಂದ್ಬಿಟ್ಟು 9916511166. ಸರ್, ಹಳ್ಳಿಕಾರ್ ಬಗ್ಗೆ ತುಂಬಾ ಇತಿಹಾಸ ತಿಳ್ಕೊಂಡು ಮತ್ತೆ ತುಂಬಾ ಚೆನ್ನಾಗಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಆಮೇಲೆ ನೀವು ಒಳ್ಳೆ ಎಜುಕೇಟೆಡ್ ಮತ್ತೆ ಒಳ್ಳೆ ಡಬಲ್ ಡಿಗ್ರಿ ಹೋಲ್ಡರ್ ಆಗಿ ಕೂಡ ಈ ಹಸುಗಳ ಸಾಕಾಣಿಕೆ ಮತ್ತು ಉತ್ತಮ ತಳಿಯನ್ನು ಮುಂದುವರಿಸಿಕೊಂಡು ಹೋಗುವಂತ ಯುವ ಪೀಳಿಗೆಗೆ ಒಳ್ಳೆ ಮಾದರಿಯಾಗಿದ್ದೀರಾ. ನಿಮ್ಮ ಈ ಪ್ರಯತ್ನ ಹೀಗೆ ಮುಂದುವರಿಯಿರಿ. ಮತ್ತೆ ನೀವು ಎಲ್ಲಾ ಯುವ ರೈತರಿಗೆ ಆದರ್ಶವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ತೀರಾ. ಅಂದ್ರೆ ಸರ್, ಯುವ ರೈತರಿಗೆ ಆದರ್ಶ ಅಂತ ಏನಿಲ್ಲ, ಅವ್ರು ಮನಸ್ಸು ಮಾಡ್ಬೇಕು. ಮನಸ್ಸಿದ್ರೆ ಮಾರ್ಗ ಮಾತ್ರ. ಯಾಕಂದ್ರೆ ಅವರು ಸ್ವಂತ ದುಡಿಮೆ ಬೇಕಾದ್ರೆ ಕೆಲಸ ಯಾವ್ದು ಬೇಕಾದ್ರೂ ಮಾಡ್ಬೋದು. ಇವತ್ತು ಭಾರತ ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ. ಹಾಗಾಗಿ ನಾನು ಹೇಳೋದು ರೈತರಿಗೆ, ಯುವಕರಿಗೆ, ನಿಮ್ಮ ಸ್ವಂತ ಜಾಗ ಇದ್ರೆ ವ್ಯವಸಾಯ ಮಾಡಿ. ಯಾಕಂದ್ರೆ ಒಳ್ಳೆ ಇನ್ಕಮ್ ಇದೆ, ನಿಜವಾಗ್ಲು ಒಳ್ಳೆ ಹೆಸರು ಬರ್ಬೋದು. ನಾನೇನಾದ್ರೂ MNC ಕಂಪ್ನಿಯಲ್ಲಿ ಒಂದು ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ರೆ ನಾನು ಮುಂದೆ ಯಾರು ಮೈಕ್ ಇಟ್ಕೊಂತ ಇರ್ಲಿಲ್ಲ. ನಾನು ರೈತನಾಗಿರೋದಕ್ಕೆ ಇವತ್ತು ಬಂದು ಇಟ್ಕೊಂಡಿದ್ದೀರಾ. ನಾನು ಒಂದು ಖಾಸಗಿ ಕಂಪ್ನಿಯಲ್ಲಿ 75,000 ಸ್ಯಾಲರಿ ತಗೊಂತ ಇದ್ದೆ. ಅದು ಬಿಟ್ಟು ನಾನು ಅಗ್ರಿಕಲ್ಚರ್ ಮಾಡ್ತಾ ಇರೋದು. ಅಗ್ರಿಕಲ್ಚರ್ ಮಾಡಿರೋದ್ರಿಂದನೇ ನನಗೆ ಒಂದಷ್ಟು ಜ್ಞಾನ ತಿಳ್ಕೊಂಡಿದ್ದು, ಒಂದಷ್ಟು ಪ್ರಪಂಚದ ವಿಚಾರಗಳು ಗೊತ್ತಾಗಿದ್ದು, ರೈತರ ಸಮಸ್ಯೆಗಳು ಗೊತ್ತಾಗಿದ್ದು, ರೈತರಲ್ಲಿ ಇರ್ತಕ್ಕಂಥ ಇನ್ಕಮ್ ಗೊತ್ತಾಗಿದ್ದು. ನಿಜವಾಗ್ಲೂ ರೈತರಲ್ಲಿ ಇನ್ಕಮ್ ಇದೆ. ರೈತರು ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದ್ರೆ ನಿಜವಾಗ್ಲೂ ರೈತರು ಈ ದೇಶವನ್ನು ಆಳುವಂತ ಶಕ್ತಿ ಇದೆ. ರೈತರಿಗೋಸ್ಕರ ಇರ್ತಕ್ಕಂಥ ಸರ್ಕಾರಗಳು ಬರ್ತೈತೆ. ಆಗ ರೈತರು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾಕಂದ್ರೆ ಇವತ್ತಿನ ಕೇಂದ್ರ ಆಗಿರೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ರೈತರ ಮೇಲೆ ಸಾಕಷ್ಟು ಧೋರಣೆಗಳು ಬರುತ್ತೆ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಕಾನೂನು ತಲೆಬಾಗ್ಬೇಕಾಗುತ್ತೆ. ರೈತರು ಶಾಂತಿಯುತವಾಗಿ ಹೋರಾಟಗಳು ಮಾಡ್ಬೇಕು. ಶಾಂತಿಯಿಂದ ಇದ್ರೆ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ರೈತರು ಕಿಂಗ್ ಮೇಕರ್ ಆಗ್ತಾರೆ. ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ 2050 ಒಳಗಡೆ ಈ ದೇಶದಲ್ಲಿ 200 ಕೋಟಿ ಜನಸಂಖ್ಯೆ ಆಗುತ್ತೆ. ಆಗ 10 ಕೋಟಿ ರೈತರು ಮಾತ್ರ ಉಳ್ಕೊಂತಾರೆ. 190 ಕೋಟಿ ತಿನ್ನುವಂತ ವರ್ಗ. ಹಾಗೆ 10 ಕೋಟಿ ಮಾತ್ರ ಕಿಂಗ್ ಮೇಕರ್ ಆಗ್ತಾರೆ. ನಿಜವಾಗ್ಲೂ ಭೂಮಿ ಯಾರು ಇಟ್ಕೊಂಡಿರ್ತಾರೋ ಅವ್ರು ಕಿಂಗ್ ಆಗ್ತಾರೆ. ಕೋಟಿ ದುಡ್ಡು ಸಂಪಾದನೆ ಮಾಡ್ತಾರೆ. ನೋಡಿ, ಬಹುರಾಷ್ಟ್ರೀಯ ಕಂಪನಿಗಳು ಏನು ಮಾನ್ಯತೆ ಕೊಡ್ತೀರಾ ನೀವೆಲ್ಲರೂ, ಅದೇ ರೀತಿ ರೈತರಿಗೆ ಕೊಡ್ತಾರೆ ಅಂತ ಕಾಲಘಟ್ಟ ಬರುತ್ತೆ. ವಿಶ್ವಸಂಸ್ಥೆ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ಈ ದೇಶದ ರೈತರಿಗೆ ಬೆಲೆ ಕೊಡುವಂತ ದಿನ ಬಂದೇ ಬರುತ್ತೆ. ಇನ್ನು ಕೇವಲ 25 ವರ್ಷಗಳು ವೇಟ್ ಮಾಡಿ. ಸರ್, ನಿಮ್ಮ ಮಾತು ಆದಷ್ಟು ಬೇಗ ನಿಜವಾಗ್ಲಿ ಅಂತ ನಾವು ದೇವರಲ್ಲಿ ಆರೈಕೆ ಮಾಡ್ಕೊಳ್ಳೋಣ. ನೀವು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಾ ಸರ್. ಹಾಗೆ ಈ ನಿಮ್ಮ ಹಳ್ಳಿಕಾರ್ ಜೋಡಿ ಎತ್ತುಗಳ ಬೆಲೆ ಎಷ್ಟು ಅಂತ, ನಿಖರವಾದ ಬೆಲೆ ಎಷ್ಟು ಅಂತ ತಿಳಿಸ್ಬೋದು ಸರ್? ಇದು ಕೆಲಸದಿತ್ತು. ನಾವು ತಗೊಂಡಿರೋದು 1.75. ನಾವು ಚನ್ನಪುರ ರಾಜಣ್ಣವ್ರ ಹತ್ರ ತಗೊಂಡಿದ್ದೇವೆ. ಯಾಕಂದ್ರೆ ಇದು ರೈತ ಮತ್ತು ರೈತನ ಮಧ್ಯೆ ವ್ಯವಹಾರ ಆಗುತ್ತೆ. ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗಿದೆ, ಅದು ಸತ್ಯನೇ. ಆದ್ರೆ ನಾನು ಇಷ್ಟೇ ಬೆಲೆ ಇನ್ನೊಬ್ರು ಮಾಡೋ ತಪ್ಪು ಸರಿ ಅಂತ ನಾನು ನಿರ್ಧಾರ ಮಾಡಕ್ ಹೋಗಲ್ಲ. ರೈತನ ಬೆಲೆ, ನಿಖರವಾದ ಬೆಲೆ ಯಾವ್ದಿಲ್ಲ ಸರ್. ರೈತ ಮತ್ತು ರೈತ ಕೊಳ್ಳುವ ಮತ್ತು ಮಾರುವ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಅದು ಬೆಲೆ 5 ಲಕ್ಷ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು, 26 ಲಕ್ಷಕ್ಕೂ ಈಗ ವ್ಯವಹಾರಗಳಾಗಿದೆ. 5 ಲಕ್ಷಕ್ಕಾಗಿದೆ, 2 ಲಕ್ಷಕ್ಕಾಗಿದೆ, 1 ಲಕ್ಷಕ್ಕಾಗಿದೆ, 1 ಲಕ್ಷಕ್ಕೂ ಆಗುತ್ತೆ. ರೈತನ ಒಪ್ಪಂದದ ಮೇರೆಗೆ ಆಗುತ್ತೆ ಸರ್. ಯಾಕಂದ್ರೆ ಎಲ್ಲಾ ರೈತರು ನಮ್ಮ ದೇಶದ ರೈತರೇ. ಇನ್ನೊಬ್ಬ ರೈತರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡೋದಾಗಿರ್ಬೋದು, ಇನ್ನೊಬ್ಬರು ರೈತನ ಕೀಳಾಗಿ ನೋಡೋದಾಗಿರ್ಬೋದು. ಸಣ್ಣ ರೈತರ ಬೆಲೆ ಕೊಡಬೇಕು. ದೊಡ್ಡ ರೈತ, ಸಣ್ಣ ರೈತ ಭೇದ ಭಾವ ಇರ್ಬೋದು, ಸಮಾನವಾಗಿರ್ಬೇಕು. ದೇಶದ ಕಾನೂನು ಎಲ್ರಿಗೂ ಸಮಾನತೆ ಇದೆ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬೆಳಿಬೋದು. ಯಾರು ಇಲ್ಲಿ ಬೆಳಿಬಾರ್ದು, ತುಳಿಬಾರ್ದು, ಈ ರೀತಿ ಇರಬಾರ್ದು. ರೈತನಿಗೆ ಬೆಲೆ ಕೊಡಬೇಕು. ಎಲ್ಲಾ ರೈತರು ಹಳ್ಳಿಕಾರ್ ವಿಚಾರದಲ್ಲಿ ಒಗ್ಗಟ್ಟಾಗಬೇಕು ಈ ರಾಜ್ಯದಲ್ಲಿ. ಯಾಕಂದ್ರೆ ಈ ತಳಿಯನ್ನ ನಾವು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬಹುದು. ನಾವು ಹಳ್ಳಿಕಾರ್ ಬಗ್ಗೆ ಎಲ್ಲರೂ ಒಗ್ಗಟ್ಟಾಗಿ ಕುತ್ಕೊಂಡು ಸಮಾಲೋಚನೆ ಮಾಡಬೇಕು, ಸಮಾವೇಶಗಳು ಮಾಡಬೇಕು. ಯಾಕಂದ್ರೆ ಒಬ್ಬ ರೈತ ಇನ್ನೊಬ್ಬ ರೈತನ ಬಗ್ಗೆ ವೈಯಕ್ತಿಕ ಬಿಟ್ಟು ಒಗ್ಗಟ್ಟಾಗಿ ಮಾತಾಡೋದಾದ್ರೆ ನಿಜವಾಗ್ಲೂ ಹಳ್ಳಿಕಾರಿಂದ ಕರ್ನಾಟಕದ ಹೆಮ್ಮೆ ಇದೆ. ವಿಶ್ವ ಮಟ್ಟದಲ್ಲಿ ಹಳ್ಳಿಕಾರ್ ನಿಂತ್ಕೊಳ್ಳುತ್ತೆ ಸರ್, ಖಂಡಿತ. ಏನೀಗ ನಾವು ಒಲಿಂಪಿಕ್ಸ್ ನೋಡ್ತಿರಲ್ಲ, ಅದರಲ್ಲಿ ಎತ್ತಿನ ಗಾಡಿ ಸ್ಪರ್ಧೆ ಗ್ರೀಕ್ ನಾಗರಿಕತೆಯಲ್ಲಿ ಇತ್ತು. ಆ ರೀತಿ ನಮ್ಮ ಹಳ್ಳಿಕಾರು ರೇಸಲ್ಲಿ ತುಂಬಾ ಸ್ಟ್ರಾಂಗ್ ಇದೆ, ಜಲ್ಲಿಕಟ್ಟಲ್ಲಿ ಸ್ಟ್ರಾಂಗ್ ಇದೆ. ಯಾಕಂದ್ರೆ ಇದು ನಮ್ಮ ತಾಯಿ ಮೂಲ. ಹಾಗಾಗಿ ಒಳ್ಳೆ ತಾಕತ್ತಿರ್ತಕ್ಕಂಥ ತಳಿ ಇದು. ಹಾಗಾಗಿ ವಿಶ್ವ ಮಟ್ಟದಲ್ಲಿ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋದಾದ್ರೆ ನಿಜವಾಗ್ಲೂ ನಿಲ್ಸ್ಬೋದು ಸರ್. ಯಾಕಂದ್ರೆ ದೊಡ್ಡವರೆಲ್ಲ ಮನಸ್ಸು ಮಾಡ್ಬೇಕು. ನಮ್ಮಂತ ಸಣ್ಣ ರೈತರ ಮಾತು ಕೇಳಿ ಬೇಜಾರು ಮಾಡ್ಕೊಂಬಾರ್ದು. ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನಮ್ಮ ಸುರೇಶ್ ಆಗಿರ್ಬೋದು, ಸುರೇಶ್ ಅಣ್ಣವರಾಗಿರ್ಬೋದು,
ಸಾಕ್ಬೇಕು ಎಲ್ಲರೂ. ಹೋರಿ ಸಾಕೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳಿಕಾರನು 50 ಲಕ್ಷ 60 ಲಕ್ಷ 70 ಲಕ್ಷ ಹೋಗ್ತದೆ ಸರ್, ನಾನು ಹೇಳ್ತೀನಿ. ಯಾಕಂದ್ರೆ ನಮ್ಮ ತಾತ ಮುತ್ತಾತರು 10,000 20,000 ತಗೊಂತಾ ಇದ್ರು, 2,000 ತಗೊಂತಾ ಇದ್ರು. ಇವತ್ತು ಲಕ್ಷಾಂತರ ರೂಪಾಯಿ ಹೋಗ್ತಾ ಇದೆ ಅಂದ್ರೆ ಮುಂದಿನ ದಿನ ಕೋಟಿ ರೂಪಾಯಲ್ಲಿ ಇದೆ ಸರ್. ಇದು ಅಂತ ಕ್ವಾಲಿಟಿ ಇದೆ ಸರ್ ನಮಗೆ. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆ ಮಾಹಿತಿ ನೀಡಿದಿರಾ. ಹಾಗೆ ನಮ್ಮ ವೀಕ್ಷಕರು ಏನೇ ಮಾಹಿತಿಗೋಸ್ಕರ ನಿಮಗೆ ಫೋನ್ ಮಾಡಿದ್ರೆ ಮೊಬೈಲ್ ನಂಬರ್ ತಿಳಿಸ್ಬೋದಾ ಸರ್? 9916511166. ಎ ಮಹೇಶ್, ಹಳಿಹಳ್ಳಿ ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗಾಗಿ. ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ. ಜೈ ಹಳ್ಳಿಕಾರ್. ಯುವ ರೈತರಿಗೆ ಈಗ ಹೊಸದಾಗಿ ಹಸು ಖರೀದಿ ಮಾಡಬೇಕು, ಈಗ ಎತ್ತುಗಳನ್ನ ಖರೀದಿ ಮಾಡಬೇಕು ಅನ್ನೋಂಥವ್ರಿಗೆ ಎತ್ತುಗಳಲ್ಲಿ ಯಾವ ಗುಣಲಕ್ಷಣಗಳನ್ನು ನೋಡಬೇಕು, ಏನು ನೋಡಬೇಕು, ಯಾವ ರೀತಿ ಅವರು ಸೆಲೆಕ್ಷನ್ ಮಾಡಬೇಕು ಅನ್ನೋ ಮಾಹಿತಿ ಸಂಬಂಧಿಸಿದೆ ಸರ್. ಇದರಲ್ಲಿ ಎತ್ತು ತಗೊಬೇಕಾದ್ರೆ ಎಲ್ಲ ರೈತರಿಂದನೂ ಕೆಲವೊಂದು ಮಾಹಿತಿಯನ್ನು ಪಡೆಯುವಂಥ ಉತ್ಸಾಹ ನಮ್ಮಲ್ಲೂ ಇತ್ತು. ಆದರೆ ಸ್ವಲ್ಪ ನಾಯ್ಸ್ ಪೊಲ್ಯೂಷನ್ ಜಾಸ್ತಿ, ಅಲ್ಲಿ ಆ ಧ್ವನಿಯಲ್ಲಿ ಆ ರಶಲ್ಲಿ ನಾವು ಮಾತಾಡ್ಸೋದು ತುಂಬ ಕಷ್ಟ ಆಗ್ತಾ ಇತ್ತು. ಬನ್ನಿ, ಆದಷ್ಟು ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ. ಸ್ನೇಹಿತರೆ, ಈ ಹಿಂದೆ ನಾವು ಎಣ್ಣೆ ಅಥವಾ ಈ ಥರ ಮೇವನ್ನು ತೂರಿಸಬೇಕು, ಭತ್ತವನ್ನು ತೂರಿಸ್ಬೇಕು ಅಂತ ಹೇಳಿದ್ರೆ ಹಳ್ಳಿಕಾರನ್ನ ಹೆಚ್ಚು ಬಳಸ್ತಾ ಇದ್ವಿ. ಅದನ್ನೇ ಅವರೆಲ್ಲ ನೆನಪು ಮಾಡ್ಕೊಂತಾರೆ ನೋಡ್ರಿ. ಬೇರೆ ಬೇರೆ ನಾಟಿ ಹಸುವಿನ ತುಪ್ಪ ಗಿರೋ ಎಷ್ಟು ಕಾಸ್ಟ್ಲಿ ಇತ್ತು ಅಂತ ಹೇಳಿದ್ರೆ, ಯಾಕಂದ್ರೆ ಆ ರೀತಿ ಇದೆ. ಆ ಹಸುಗಳು ಅಲ್ಲಿ ಹಸುಗಳು ಸಿಗುವಂಥ ರೇರ್ ಆಗಿರುವಂಥದ್ದು ಮುರ್ರಾ ಪ್ಯೂರ್, ಸ್ವಲ್ಪ ಬ್ಲ್ಯಾಕ್ ಬಣ್ಣವನ್ನು ಬರೆದಿದ್ದಾರೆ ಎದ್ದು ಕಾಣಲಿ ಅಂತ ಹೇಳಿ. ಪ್ಯೂರ್ ಮುರ್ರಾ ತಳಿ ನೋಡಿ ಹಿಂಗಿದೆ. ಉತ್ತಮ ಹಾಲಿಗೋಸ್ಕರ ಅಂತ ಹೇಳಿದ್ರೆ ಇದು ಬಳಸ್ಬೋದು. ಹರಿಯಾಣದ ಕಾಂಕ್ರೀಜ್ ಏನಿದ್ದಾವೆ ಆ ಕಡೆ ಇದೆ, ಆಮೇಲೆ ಆ ಕಡೆ ಇದೆ ಸಿಂಧಿ, ಅದು ಸಿಂಧಿ. ಈ ಕಡೆ ನಮ್ಮ ಪಂಜಾಬ್, ಪಾಕಿಸ್ತಾನ್, ಲಾಹೋರ್ ಆ ಭಾಗದಲ್ಲಿ ತುಂಬ ಸಿಗುವಂಥ ತಳಿಗಳು ಸಿಂಧಿ ತಳಿಗಳು. ರೆಡ್ ಸಿಂಧಿ ನಾ ಹೇಳಿದ್ನಲ್ಲ, ರೆಡ್ ಸಿಂಧಿ. ಡಿಯೋನಿ ಹೆಸರೆಲ್ಲ ನೀವು ಕೇಳಿದ್ದೀರಿ, ಆದರೆ ನಾನು ನೋಡಿದ್ದು ಫಸ್ಟ್ ಟೈಮ್. ಹೆಸರೆಲ್ಲ ಕೇಳಿದ್ದೀನಿ ಬಟ್ ನೋಡಿದ್ದು ಫಸ್ಟ್ ಟೈಮ್. ಡಿಯೋನಿಕರು ಬ್ರೀಡು. ಕಿಲಾರಿ, ಬಾಬಾ ಕಿಲಾರಿ ನಮ್ಮ ಮನೇಲೂ ಕೂಡ ಇತ್ತು. ಕಿಲಾರಿ ನಮ್ಮ ದೊಡ್ಡಪ್ಪ ಅವರೆಲ್ಲ ಸಾಕಿದ್ದು, ಅಜ್ಜ ತಾತವರೆಲ್ಲ. ಇಲ್ಲಿ ನೋಡಿ, ನಾವು ನೋಡಿದ ತಕ್ಷಣ HF ಯಾವುದೋ ಬ್ರೀಡ್ ಮಿಕ್ಸ್ ಐತಪ್ಪ ಅನ್ಕೋಬೇಡ್ರಿ. ಇವೆಲ್ಲ ಕೂಡ ನಮ್ಮ ದೇಸಿ ತಳಿಗಳು, ಇವು ನಾಟಿ ತಳಿ. ಚೆನ್ನಾಗಿದೆಲ್ಲ ನಿಜವಾಗ್ಲೂ. ಎಷ್ಟೇ ಕಷ್ಟ ಆಗಲಿ ಹೋಗ್ಬೇಕು, ಇಂಥಾದ್ರೂ ಹೋಗ್ಬೇಕು ಅಂತ ಅನಿಸುತ್ತೆ ಇವೆಲ್ಲ ನೋಡ್ತಾ ಇದ್ರೆ ನಮಗೆಲ್ಲ. ಗಿರ್ ಗಿರ್ ತುಂಬ ಡಿಸ್ಟರ್ಬ್ ಮಾಡ್ತಾರೆ ಜನ. ಸೂಕ್ಷ್ಮ ತಳಿ ಅಂತ ಅನಿಸುತ್ತೆ, ತುಂಬ ರಫ್ ಆದರೂ ಕೂಡ ತುಂಬ ಸೂಕ್ಷ್ಮ ತಳಿ ಇದು ಗಿರ್. ಹಸು, ಈ ಗಿರ್ ಹಸುವಿನ ಹಾಲು ಇಲ್ಲಿ ದಾವಣಗೆರೆಯಲ್ಲಿ 150 ರೂಪಾಯಿ ಲೀಟ್ರ್ ಇದೆ ಕಣ್ರಿ. 150, 180, 130 ಹೀಗೆ ಎಬ್ರಿಸ ಬಿಟ್ರು ಪುಣ್ಯಾತ್ಮರು. ಹಿಂಸೆ ಮಾಡಬಾರ್ದು. ನಾವೆಷ್ಟು ಹೇಳಿದ್ರು ಜನ ಕೇಳೋದಿಲ್ಲ. ಪಾಪ ಅದು ಪಾಡಿಗೆ ಅದು ಬಿಡ್ಬೇಕು. ಅಲ್ಲಿರುವಂಥ ಗಾರ್ಡ್ಸಿಗೂ ಸ್ವಲ್ಪ ಇನ್ಫಾರ್ಮೇಶನ್ ಕಡಿಮೆ. ಹಸು ಬಗ್ಗೆ ಕೇಳಿದ್ರೆ ಪಾಪ ಅವರು ಮೂಲ ರೈತರನ್ನ ಕೇಳಿದ್ರೆ ಸ್ವಲ್ಪ ಆನ್ಸರ್ ಮಾಡ್ತಾರೆ. ನೋಡಿ, ಈ ಹುಡುಗರು ಎಲ್ಲ ಪಾಪ ಗೊತ್ತಿರಲ್ಲ. ಯಪ್ಪ, ಜನ ಜಂಗುಳಿಯಲ್ಲಿ ಮಾಹಿತಿ ಕಲೆ ಹಾಕೋದು ಭಾರಿ ಕಷ್ಟ. ಇಲ್ಲಿ ಕೋಳಿ ಪ್ರಿಯರಿಗೆ ಗಿರಿರಾಜದಿಂದ ಹಿಡಿದು ಪ್ರತಿಯೊಂದು ಕಡಕ್ನಾಥ್, ಆಮೇಲೆ ಸ್ವರ್ಣಧಾರ, ಇವೆಲ್ಲ ರೀತಿ ವೆರೈಟೀಸ್ ಇದ್ದಾವೆ. ಭಾರತ ದೇಶದಲ್ಲಿ ನಿಮ್ಗೆ ನಂಬ್ತಿರಲ್ಲ ಗೊತ್ತಿಲ್ಲ, ಭಾರತ ದೇಶ ಮೊಟ್ಟೆ ಉತ್ಪಾದನೆ ಪ್ರಪಂಚದ 2ನೇ ಸ್ಥಾನ ಪಡೆದಿದೆ. ಅದರ ಮೊಟ್ಟೆ ಸೇವನೆ ತುಂಬ ಕಡಿಮೆ. ಬೇಜಾರಾಗುತ್ತೆ. ನಾವೇ ಮೊಟ್ಟೆಗಳನ್ನು ಇಲ್ಲೆಲ್ಲ ಹೆಚ್ಚು ಕೋಳಿ ಉತ್ಪಾದನೆ ಮಾಡ್ತೀವಿ, ಆದರೆ ನಾವೇ ಪ್ರೋಟೀನ್ ಯುಕ್ತ ಮೊಟ್ಟೆನ ಸೇವಿಸೋದಿಲ್ಲ. ಭಾರತ, ಜಪಾನ್, ಅಮೇರಿಕಾ ನೋಡ್ರಿ ಮೊಟ್ಟೆಗಳ ಸಂಖ್ಯೆ ಹೀಗೆ ದೇಶಗಳು ಯಾವುವು ಹಿಂಗೆ ಪ್ರೊಡ್ಯೂಸ್. ಕೋಳಿಗಳಲ್ಲಿ ಕಳಿಂಗ ಬ್ರೌನ್ ಚಿಕನ್ ಅಲ್ಲಿದೆ, ವೈಟ್ ಅಲ್ಲ, ಕೆಳಗೆ ಬ್ರೌನ್ ಕಲರ್ ಇದೆ, ಮಿಕ್ಸ್ ಕಾಣ್ತಾ ಇರೋಂಥದ್ದು. ಅಸೀಲ್ ಕ್ರಾಸ್ ಬ್ರೀಡ್ ಚಿಕನ್ ಇದೆ. ಕರೆಕ್ಟ್, ಅಸೀಲ್ ಕ್ರಾಸೇ ಇದೆ. ಕಡಕ್ನಾಥ್ ಇದೆ ನೋಡಿ, ಈ ಕಡೆ ಹಿಂದೆಗಡೆ ಕಡಕ್ನಾಥ್ ಅಲ್ರಿ ಇದು. ಯಾಕಂದ್ರೆ ಕಡಕ್ನಾಥಿಗೆ ಅವಕ್ಕೆಲ್ಲ ಬ್ಲ್ಯಾಕ್ ಇರ್ಬೇಕು. ಕಾವೇರಿ ಬ್ರೀಡ್, ಖಾಕಿ ಕ್ಯಾಂಬೆಲ್ ನಮ್ಮ ತಮಿಳ್ನಾಡು ಕಡೆ ಜಾಸ್ತಿ, ಕೇರಳದ ಕಡೆ ಜಾಸ್ತಿ, ಕರ್ನಾಟಕದ ಕೆಲವು ಭಾಗದಲ್ಲಿ ಮಾತ್ರ ಖಾಕಿ ಕ್ಯಾಂಬೆಲ್ ಅನ್ನು ಬೆಳೀತಾರೆ, ಬಾತ್ಕೋಳಿಗಳನ್ನು ಸಾಕ್ತಾರೆ.
ಮೊಟ್ಟೆಗಳು ಕೂಡ ಮಾರಾಟಕ್ಕಿತ್ತು. ಎಸ್ ನೋಡ್ರಿ, ಕಾವೇರಿ ಬೀಡು ಮೊಟ್ಟೆಗಳು ಕೂಡ ಮಾರಾಟಕ್ಕಿತ್ತು. 20-25 ರೂಪಾಯಿಗೆ ಒಂದು ಮೊಟ್ಟೆ. ವೈಟ್ ಪಿಕ್ಕಿನ್ ಕೋಳಿಗಳಿಗೆ ಫೀಡ್ ಹಾಕ್ತೀವಲ್ಲ, ಫೀಡು ಗಿರಿರಾಜಗೆ ಯಾವ ಫೀಡ್ ಹಾಕಿದ್ರೆ ಮಾತ್ರ ಮೊಟ್ಟೆ ಕೊಡ್ತಾವೆ, ಇಲ್ಲ ಅಂದರೆ ಯಾವ ಫೀಡು ಮೊಟ್ಟೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಕೋಳಿಗಳು. ಹೆಂಗೆ ಫೀಡ್ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡು. ಮರಿಗಳು ಬೇಕು ಮಾರಾಟಕ್ಕಿತ್ತು, ಬೇಕಾದ್ರೆ ಕೇಳ್ಬೋದಿತ್ತು. ನೋಡ್ರಿ 100 ರೂಪಾಯಿಗೆ ಒಂದು ಅಂತ ಹೇಳ್ತಿದ್ರೆ ಕಡಿಮೆ ರೇಟಿಗೆ ಸಿಗ್ತಾ ಇದ್ದು ಕಣ್ರಿ. ಮತ್ತು ಕೋಳಿ ಮರಿಗಳು ಎಲ್ಲ ಒಳ್ಳೆ ಬ್ರೀಡ್ ಸಿಗ್ತದೆ. ಡೈರೆಕ್ಟ್ ನೇರವಾಗಿ ರೈತರ ಹತ್ರನೇ ಖರೀದಿ ಮಾಡ್ಬೇಕು ಅನ್ನೋದು ಇದಕ್ಕೆ. ಬನ್ನಿ ನಮ್ಮ ಕೋಳಿ ಸಾಕಣೆ ಬಗ್ಗೆ ಮಾಹಿತಿ ಕೊಡೋಣ. ಕೋಳಿಗಳ ಸಾಕಾಣಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ಏನಾದರೂ ಬೇಕಾದ್ರೆ ಯಾರಾದರೂ ನಮ್ಮ ವೀಕ್ಷಕರು ಫಾರಂ ಓಪನ್ ಮಾಡೋಕ್ಕೆ ಇಲ್ಲ ಮರಿಗಳು ಸಾಕಲಿಕ್ಕೆ ಏನಾದರೂ ಕೋಳಿಗಳು ಬೇಕಾದರೆ ಮರಿಗಳು ಬೇಕಾದರೆ ಮೊಟ್ಟೆ ಬೇಕಾದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಸರ್ ನಮಸ್ತೆ ಸರ್. ಇದು ಬಂದು ಗಿರಿರಾಜ, ಇದು ಬಂದು ಸ್ವರ್ಣಧರ. ಇವನ್ನೆರಡು ಎದಕ್ಕೆ ಸಾಕೋದಂದ್ರೆ ನೀನು ಡ್ಯುವಲ್ ಪರ್ಪಸ್ ಅಂತ ಹೇಳಿ. ಡ್ಯುವಲ್ ಪರ್ಪಸ್ ಅಂದರೆ ಮೊಟ್ಟೆ ಮತ್ತು ಮೊಸರಿಗೆ ಎರಡಕ್ಕೂ ಸಾಕ್ಬೋದು ಸರ್. ಅಂದರೆ ನೀವು ಹಿಂದೇನು ಸಾಕ್ಬೋದು, ಅಂದರೆ ಬ್ಯಾಕ್ಯಾರ್ಡ್ ಅಂತಾರೆ, ಅಂದರೆ ಹೊರಗಡೆ ಬಿಟ್ಟು ಸಾಕ್ಬೋದು, ನೀವು ಫಾರ್ಮಲ್ಲಿ ಸಾಕ್ಬೋದು. ಇದೇನಂತಂದರೆ ನಿಮಗೆ ಗಿರಿರಾಜ ಬಂದುಬಿಟ್ಟು ಮೇಲು ಗುಂಜ 4ರಿಂದ 4.5 kg ತನಕ ನಿಮಗೆ ತೂಕ ಆಗುತ್ತೆ. ಆಮೇಲೆ ಫಿಮೇಲ್ ಬಂದು ಒಂದು 3.5 kg ತನಕ ನಿಮಗೆ ತೂಕ ಏನಾಗುತ್ತೆ. ಆಮೇಲೆ ಇದು 160ರಿಂದ 180 ಮೊಟ್ಟೆ ಇಡುತ್ತೆ. ಒಂದು ವರ್ಷಕ್ಕೆ 160ರಿಂದ 180 ಮೊಟ್ಟೆ ಇಡುತ್ತೆ. ಇದು 20ರಿಂದ 22 ವಾರಕ್ಕೆ ನಿಮಗೆ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಅಪ್ ಟು ನಿಮಗೆ 70 ವೀಕ್ಸ್ ತನಕ ನೀವು ಮೊಟ್ಟೆ ಇಡ್ತೀನಿ. ಆಮೇಲೆ ನೀವು ಮೇಲ್ ಪರ್ಪಸ್ ಕೂಡ ಸೇಲ್ ಮಾಡ್ಕೋಬೋದು. ಆಮೇಲೆ ಸ್ವರ್ಣಧರ ಏನಂತಂದರೆ ಇದು ಕಂಪೇರ್ ಮಾಡಿದ್ರೆ ಅದು ಮೊಟ್ಟೆ ಜಾಸ್ತಿ ಬರುತ್ತೆ, ಇನ್ನೂ ಜಾಸ್ತಿ ಇರುತ್ತೆ. 180ರಿಂದ 200 ತನಕ ಒಂದು ವರ್ಷಕ್ಕೆ ಮೊಟ್ಟೆ ಕೊಡುತ್ತೆ. ಮತ್ತು ಅದೇನಂದರೆ ನಿಮಗೆ ಮೇಲ್ ಬಂದು ಒಂದು 4 kg ಬರುತ್ತೆ. 4 kg. ಫಿಮೇಲ್ ಬಂದು ಒಂದು 3.5 kg ಬರುತ್ತೆ. ನಿಮಗೆ ಇದೇನಾದರೂ ಬೇಕು ಕಾಂಟ್ಯಾಕ್ಟ್. ಇದು ಬೆಂಗಳೂರಿಗೆ ಸರ್. ನಿಮಗೆ ಬೆಂಗಳೂರಲ್ಲಿ ಮೊಟ್ಟೆನೂ ಸಿಗುತ್ತೆ, ನಿಮಗೆ ಮರಿಗಳು ಸಿಗ್ತವೆ, ಮತ್ತು 1 ತಿಂಗಳು ಮರಿಗಳು ಸಿಗ್ತವೆ. ಮತ್ತೆ ನೀವು ಫಾರ್ಮ್ ವಿಸಿಟ್ ಮಾಡಿ ತಗೋಬೋದು. ಅಲ್ಲಿ ನೀವು ಶಿವಮೊಗ್ಗ ಸುತ್ತಮುತ್ತ ಇದ್ದರೆ ಶಿವಮೊಗ್ಗ ಆಲ್ರೆಡಿ ಏನಂತಂದರೆ 1 ಮಂತ್ ಮರಿಗಳೆಲ್ಲ ಅವೈಲೇಬಲ್ ಇದೆ. ಶಿವಮೊಗ್ಗ ಸುತ್ತಮುತ್ತ ಇದ್ದರೆ ಶಿವಮೊಗ್ಗ ಚನ್ನಗಿರಿ ತಾಲೂಕು ಕಾಲೇಜ್ ಆಗಿರೋದ್ರಿಂದ ನಿಮಗೆಲ್ಲ ಹೆಂಗೆ ಸಾಕಬೇಕು ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀವಿ. ಕಾಂಟ್ಯಾಕ್ಟ್ ಇದೆ ಶಿವಮೊಗ್ಗ ವೆಟರ್ನರಿ ಕಾಲೇಜಲ್ಲಿ. ಶಿವಮೊಗ್ಗ ವೆಟರ್ನರಿ ಕಾಲೇಜ್. ಇಲ್ಲಿ ಯಾರಾದರೂ ಸುತ್ತಮುತ್ತ ಇದ್ದರೆ ಇವಾಗೆಲ್ಲ ಸುತ್ತಮುತ್ತ ಜಿಲ್ಲೆಯವರು ಯಾರಾದರೂ ಇದ್ದರೆ ನಿಮಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಕಾಂಟ್ಯಾಕ್ಟ್ ಮಾಡ್ಬೋದು. ಸುತ್ತಮುತ್ತ ಇದ್ದರೆ ಇಲ್ಲಿನ ಕಾಂಟ್ಯಾಕ್ಟ್. ಓಕೆ ಸರ್. ನಮ್ಮ ಹೆಸರು ಸರ್? ನನ್ನ ಹೆಸರು ಸುರೇಶ್ ಅಂತ. ಮೊಬೈಲ್ ನಂಬರ್ ಏನಾದರೂ ಹೇಳ್ಬೋದು ಸರ್? ಏನಾದ್ರು ಹೆಚ್ಚಿನ ಮಾಹಿತಿಗೆ ಫೋನ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಏನಾದರೂ? ಮೊಬೈಲ್ ನಂಬರು 8217204158. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಮತ್ಸ್ಯ ಪ್ರಿಯರಿಗೆ ಫಿಶ್ ಯಾರಿಗಿಷ್ಟ ಫಿಶ್ ಟ್ಯಾಂಕಲ್ಲಿ ನೀವು ಸಾಕಬೇಕು ಅಂದರೆ ಅದನ್ನು ಕೂಡ ಮಾರಾಟಕ್ಕಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಾನು ಮೌಲಿ ಫಿಶನ್ನು ತುಂಬ ಇಷ್ಟಪಟ್ಟೆ. ಯಾಕಂದರೆ ಮೌಲಿ ಫಿಶ್ ನಮ್ಮ ದಾವಣಗೆರೆ ಕಡೆ ಹುಡುಕಿದ್ರೆ ಸ್ವಲ್ಪ ಕಡಿಮೆ. ಪೆಟ್ ಸೆಂಟರ್ಗಳಲ್ಲಿ ಆರ್ಡ್ರ್ ಮಾಡಿ ತರಿಸ್ಬೇಕು. ನೋಡಿರಿ ಬಾಸ್, ಇವೆಲ್ಲ ಕೂಡ ನಮ್ಮ ಜಿಕೆ ವಿಕಿಯಲ್ಲಿರುವಂಥದ್ದು. ದಯವಿಟ್ಟು ನೀವು ಬಿಡು ಮಾಡಿಕೊಟ್ಟು, ನಾಳೆ ಭಾನುವಾರ ಇದೆ, ಹೋಗಿ ನೋಡಿ. ತುಂಬ ಚೆಂದ ಇರುವಂಥದ್ದು. ಸೋಮವಾರ ಮೋಸ್ಟ್ಲಿ ಎಂಡ್ ಆಗುವ ಸಾಧ್ಯತೆ ಇದೆ. ಹೋಗಿ ಒಮ್ಮೆ ಜಿಕೆ ವಿಕಿಯಲ್ಲಿ ಭೇಟಿ ಕೊಟ್ಟು ಇವೆಲ್ಲವೂ ಕೂಡ ಕಣ್ ತುಂಬ್ಕೊಂಡು ಬನ್ನಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ಪ್ರಯತ್ನಕ್ಕೆ ಒಂದು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ ಬಾಸ್. ನಿಮ್ಮ ಕಡೆಯಿಂದನೂ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಂದ ಒಳ್ಳೆಯದನ್ನೇ ಮಾಡಿಸಲಿ. ಧನ್ಯವಾದಗಳು.